ನಮಸ್ಕಾರಗಳಿದೆ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಡೀ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಂತ ಬ್ರೇಕಿಂಗ್ ಸುದ್ದಿಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ನೋಡೋಣ ಯಾವೆಲ್ಲ ಅಪ್ಡೇಟ್ ಗಳಿದಾವೆ ಅಂತ. ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ, ಅನಂತರ ಡಿಸಿಷನ್ ತಗೊಳ್ಳಿಕ್ಕೆ ನಿಮಗೆ ಸಹಾಯ ಆಗಬಹುದು. ಮೊದಲಿಗೆ ಆಸ್ ಯೂಶುವಲ್ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಇಲ್ಲಿ ಮೊದಲಿಗೆ ನಮ್ಮ ಇಂಡಿಯನ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ NSE ಒಂದು ರಿಪೋರ್ಟ್ ಅನ್ನ ರಿಲೀಸ್ ಮಾಡಿದೆ. ಹೆಡಿಂಗ್ ನೋಡಬಹುದು, ಹೂ ಕಂಟ್ರೋಲ್ಸ್ ಇಂಡಿಯಾ ಇಂಕ್, ದ ಆನ್ಸರ್ ಈಸ್ ಸ್ಟಾರ್ಟಿಂಗ್ ಟು ಚೇಂಜ್. NSE ರಿಪೋರ್ಟ್ ಅಂದ್ರೆ ನಮ್ಮ ಇಂಡಿಯಾದ ಕಂಪನೀಸ್ ಅಲ್ಲಿ ಯಾರು ಕಂಟ್ರೋಲ್ ಅನ್ನ ಹೊಂದಿದ್ದಾರೆ, ಅಂದ್ರೆ ಹೆಚ್ಚು ಇನ್ವೆಸ್ಟ್ಮೆಂಟ್ ಯಾರು ಮಾಡಿದ್ದಾರೆ, ಹೆಚ್ಚಿನ ಹೋಲ್ಡಿಂಗ್ ಅನ್ನ ಯಾರು ಇಟ್ಕೊಂಡಿದ್ದಾರೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಕಂಪನೀಸ್ ಅಂತ ಬಂದಾಗ ಇಲ್ಲಿ ಪ್ರಮೋಟರ್ಸ್ ಇರ್ತಾರೆ, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಇರ್ತಾರೆ, DIS ಇರ್ತಾರೆ, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಇರ್ತಾರೆ, ಗವರ್ನಮೆಂಟ್ ಇರುತ್ತೆ, ನಂತರ ಪಬ್ಲಿಕ್ಸ್ ಇರ್ತಾರೆ. ಈ 5 ಇನ್ವೆಸ್ಟರ್ಸ್ ಇರ್ತಾರೆ. ಇಲ್ಲಿ ಯಾರು ಹೆಚ್ಚಿನ ಪ್ರಮಾಣದ ಹೋಲ್ಡಿಂಗ್ ಅನ್ನ ಇಟ್ಟಿದ್ದಾರೆ, ಯಾರು ಕಂಟ್ರೋಲ್ ಹೊಂದಿದ್ದಾರೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ NSE ಒಂದು ರಿಪೋರ್ಟ್ ಅನ್ನ ರಿಲೀಸ್ ಮಾಡಿದೆ. ಇಂಡಿಯಾ ಇಂಕ್ ಓನರ್ಶಿಪ್ ಟ್ರಾಕರ್ ಮಾರ್ಚ್ 2025. ಇದರಲ್ಲಿ ಹಲವು ವಿಚಾರಗಳನ್ನ ತಿಳಿಸಿದೆ NSE. ಎಸ್ಪೆಷಲಿ ನೋಡಬಹುದು, the report also signals a shifting tide with domestic mutual funds and retail investors gaining significant ground in India's corporate ownership landscape. Domestic mutual funds ಹಾಗೂ retail investors ತುಂಬಾ ದೊಡ್ಡ ಪ್ರಮಾಣದಲ್ಲಿ ಸುದ್ದಿ ಮಾಡ್ತಾ ಇದ್ದಾರೆ, ಅವರ ಹೋಲ್ಡಿಂಗ್ ಇನ್ಕ್ರೀಸ್ ಮಾಡ್ಕೊಳ್ಳೋ ಮೂಲಕ. ಹಾಗಾದ್ರೆ ಯಾರು ಎಷ್ಟು ಹೋಲ್ಡ್ ಮಾಡ್ತಿದ್ದಾರೆ ಅದನ್ನ ನೋಡೋಣ. ಪ್ರಮೋಟರ್ ಹೋಲ್ಡಿಂಗ್ ನೋಡಬಹುದು, ಫಾಲ್ ಟು 50.1%. ಅಂದ್ರೆ ಪ್ರಮೋಟರ್ ಹೋಲ್ಡಿಂಗ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಆಸ್ ಆಫ್ ನೌ ಓವರ್ ಆಲ್ ತಗೊಳ್ತಾ ಇರೋದು ನಿಮ್ಗೆ ಗೊತ್ತಿದೆ, ಕೆಲವು ಕಂಪನೀಸ್ ಅಲ್ಲಿ 74% ಇರುತ್ತೆ, ಕೆಲವರಲ್ಲಿ 75 ಇರುತ್ತೆ, ಕೆಲವರಲ್ಲಿ ಬರೀ 5% ಇರುತ್ತೆ, ಕೆಲವರಲ್ಲಿ 0 ಇರುತ್ತೆ. ಓವರ್ ಆಲ್ ಕಂಬೈನ್ಡ್ ತಗೊಂಡಾಗ 50% ಅಥವಾ 50.1% ಹೋಲ್ಡಿಂಗ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಕಂಬೈನ್ಡ್ ಓವರ್ ಆಲ್ ಇಂಡಿಯನ್ ಸ್ಟಾಕ್ಸ್ ಅನ್ನ ತಗೊಂಡಾಗ, ಅದರಲ್ಲೂ ಲಾಸ್ಟ್ 3 ಕ್ವಾರ್ಟರ್ಲಿ ಕಂಪೇರ್ ಮಾಡಿದ್ರೆ ಡೌನ್ ಆಗಿದೆ, ಸೆಟ್ಲಿಂಗ್ ಟು 50.1%. ಎ ಕಾಂಬಿನೇಷನ್ ಆಫ್ ಪ್ರೈವೇಟ್ ಇಂಡಿಯನ್ ಪ್ರಮೋಟರ್ಸ್ ನೋಡಬಹುದು, ಪ್ರೈವೇಟ್ ಇಂಡಿಯನ್ ಪ್ರಮೋಟರ್ಸ್ 32.5% ಇದೆ and government holdings 9.9% ಇದೆ. This marks a continued dilution trend in promoter stakes across listed entities. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇತ್ತೀಚೆಗೆ ಸಾಕಷ್ಟು ಕಂಪನಿಗಳು ತಮ್ಮ ಸ್ಟೇಕ್ ಅನ್ನ ಸೇಲ್ ಮಾಡಿದ್ದಾವೆ. ಥ್ರೂ QIP ಆಗ್ಬಹುದು ಅಥವಾ OFS ಆಗ್ಬಹುದು, ಅದೆಲ್ಲವೂ ಕೂಡ ಇಂಪ್ಯಾಕ್ಟ್ ಅನ್ನ ಮಾಡಿದೆ. ಒಟ್ಟಿನಲ್ಲಿ ಟೋಟಲ್ ಪ್ರಮೋಟರ್ ಹೋಲ್ಡಿಂಗ್ ಅವರೇಜ್ 50.1% ನೋಡ್ಲಿಕ್ಕೆ ಸಿಗ್ತಾ ಇದೆ. ಅದರಲ್ಲಿ ಇಂಡಿಯನ್ ಪ್ರೈವೇಟ್ ಪ್ರಮೋಟರ್ಸ್ ಇದ್ದಾರೆ, ಜೊತೆಗೆ ಗವರ್ನಮೆಂಟ್ ಕೂಡ ಇದೆ. ಇನ್ನು ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ಸ್ ಈ ವಿಚಾರಕ್ಕೆ ಬಂದ್ರೆ, ಎಸ್ಪೆಷಲಿ ಮ್ಯೂಚುವಲ್ ಫಂಡ್ಸ್ ಎಲ್ಲರೂ ಕೂಡ ಇದರಲ್ಲಿ ಬರುತ್ತೆ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಸ್ಟ್ರೆಂಥನ್ ದೇರ್ ಪೊಸಿಷನ್. ಮ್ಯೂಚುವಲ್ ಫಂಡ್ ಹೋಲ್ಡಿಂಗ್ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಕಾರಣ ಕೂಡ ಈಗಾಗಲೇ ನಮಗೆ ಗೊತ್ತಿದೆ, ಇಕ್ವಿಟಿ ಇನ್ಫ್ಲೋ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಹಾಗಾಗಿ ಅಬ್ವಿಯಸ್ಲಿ ಅವರು ಕ್ಯಾಶ್ ಇಟ್ಕೊಂಡು ಕೂತ್ಕೊಳ್ಳಾಗಿಲ್ಲ, ಇನ್ವೆಸ್ಟ್ ಮಾಡಲೇಬೇಕು, ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಡೊಮೆಸ್ಟಿಕ್ ಮ್ಯೂಚುವಲ್ ಫಂಡ್ಸ್ ದೇರ್ ಶೇರ್ ರೈಸ್ ಟು an all-time high of 10.4%. all-time high ಅನ್ನ ತಲುಪಿದೆ, driven by sustained systematic investment plan. ಎಸ್ಪೆಷಲಿ ಮಾರ್ಕೆಟ್ ಇತ್ತೀಚೆಗೆ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ರು ಕೂಡ SIP ನಲ್ಲಿ ಅಂತ ದೊಡ್ಡ ಮಟ್ಟದ ಡೌನ್ ಫಾಲ್ ನೋಡ್ಲಿಕ್ಕೆ ಕಾಣ್ತಾ ಇಲ್ಲ, ಸಸ್ಟೈನ್ ಆಗ್ತಾ ಇದೆ. ಒಳ್ಳೆ ಪ್ರಮಾಣದ ಗ್ರೋತ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ಸ್ ಹೋಲ್ಡಿಂಗ್. ಹಾಗೆ ನೋಡಬಹುದು, ದಿಸ್ ಇನ್ಕ್ಲೂಡ್ಸ್ 8.4% ಆಕ್ಟಿವ್ ಫಂಡ್ಸ್ ಅಂಡ್ 2% ಫ್ರಮ್ ಪ್ಯಾಸಿವ್ ಸ್ಟ್ರಾಟಜೀಸ್. ಅಂದ್ರೆ ಆಕ್ಟಿವ್ ಫಂಡ್ಸ್ ಅಲ್ಲೇ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು ಇನ್ವೆಸ್ಟ್ಮೆಂಟ್ ರಿಟೇಲ್ ಇನ್ವೆಸ್ಟರ್ಸ್. ಜೊತೆಗೆ ನೋಟಬ್ಲಿ ಇನ್ಶೂರೆನ್ಸ್ ಕಂಪನೀಸ್, ಬ್ಯಾಂಕ್ಸ್ ಅಂಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ನೌ ಹೋಲ್ಡ್ 5.6%. ಇವರು ಕೂಡ ಒಳ್ಳೆ ಪ್ರಮಾಣದ ಹೋಲ್ಡಿಂಗ್ ಇಟ್ಟಿದ್ದಾರೆ. Collectively pushing domestic institutional holding ahead of foreign players for the first time since 2003. 2003 ಇಂದ ಇಲ್ಲಿವರೆಗೂ ಕಂಪೇರ್ ಮಾಡಿದ್ರೆ ಈಗ FIS ಅನ್ನ ಬೀಟ್ ಮಾಡಿ ಮೇಲಕ್ಕೆ ಹೋಗ್ತಾ ಇದೆ ನಮ್ಮ ಇನ್ಸ್ಟಿಟ್ಯೂಷನ್ಸ್ ಹೋಲ್ಡಿಂಗ್. ಅದು ಮ್ಯೂಚುವಲ್ ಫಂಡ್ಸ್ ಆಗ್ಬೋದು, ಬ್ಯಾಂಕ್ಸ್ ಆಗ್ಬೋದು, ಇನ್ಶೂರೆನ್ಸ್ ಕಂಪನೀಸ್ ಆಗ್ಬೋದು, ಅಥವಾ ಬೇರೆ ಯಾವುದೇ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆಗ್ಬೋದು, ಎಲ್ಲರ ಹೋಲ್ಡಿಂಗ್ FIS ನ ಬೀಟ್ ಮಾಡ್ತಾ ಇದೆ. ಆ ಮಟ್ಟದಲ್ಲಿ ಬೆಳವಣಿಗೆ ಕಂಡು ಬರ್ತಾ ಇದೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್. ಇನ್ನು FIS ಎಷ್ಟು ಹೋಲ್ಡ್ ಮಾಡ್ತಾರೆ ಇಲ್ಲಿ ನೋಡಿದ್ರೆ, FPIs ಅಥವಾ FIS ಇವರು ಕೂಡ ಒಳ್ಳೆ ಪ್ರಮಾಣದ ಹೋಲ್ಡಿಂಗ್ ಇಟ್ಟಿದ್ದಾರೆ. ಅದರಲ್ಲೂ ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಕೂಡ ಆಗಿದೆ. ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಇನ್ಕ್ರೀಸ್ಡ್ ದೇರ್ ಸ್ಟೇಕ್ ಸ್ಲೈಟ್ಲಿ 17.5%, ರಿಕವರಿಂಗ್ ಫ್ರಮ್ 13-year low recorded in December 2024. ಡಿಸೆಂಬರ್ ಅಲ್ಲಿ 13 ವರ್ಷಗಳ ಲೋನ್ ಅಲ್ಲಿ ತಲುಪಿದ್ರು. ಅಂದ್ರೆ ತುಂಬಾ ಕಡಿಮೆ ಪ್ರಮಾಣದ ಹೋಲ್ಡಿಂಗ್ ಅನ್ನ ಹೊಂದಿದ್ರು 13 ವರ್ಷದನ್ನ ಕಂಪೇರ್ ಮಾಡಿದ್ರೆ. ಬಟ್ ಈಗ ಸ್ಲೈಟ್ಲಿ ಇನ್ಕ್ರೀಸ್ ಮಾಡಿದ್ದಾರೆ ತಮ್ಮ ಸ್ಟೇಕ್ ಅನ್ನ ಇಂಡಿಯನ್ ಇಕ್ವಿಟೀಸ್ ಅಲ್ಲಿ. ಜೊತೆಗೆ ಫಾರಿನ್ ಪ್ರಮೋಟರ್ಸ್ ಕಂಟಿನ್ಯೂ ಟು ಮೇಂಟೈನ್ 8.1% ಓನರ್ಶಿಪ್. ಫಾರಿನ್ ಪ್ರಮೋಟರ್ಸ್ ಕೂಡ ಇದ್ದಾರೆ ನಮ್ಮ ಇಂಡಿಯನ್ ಕಂಪನೀಸ್ ಅಲ್ಲಿ. ಅವರ ಹೋಲ್ಡಿಂಗ್ ನೋಡಬಹುದು 8.1% ಇದೆ.
ಇನ್ನು ರಿಟೇಲ್ ಇನ್ವೆಸ್ಟರ್ಸ್, ಇಲ್ಲಿ ಬಂದ್ರೆ ನೋಡಬಹುದು ರಿಟೇಲ್ ಇನ್ವೆಸ್ಟರ್ಸ್ ಎಕ್ಸ್ಪಾಂಡ್ ದೇರ್ ಫುಟ್ ಪ್ರಿಂಟ್. ಡೈರೆಕ್ಟ್ ಓನರ್ಶಿಪ್ ಬೈ ಇಂಡಿವಿಜುವಲ್ ಇನ್ವೆಸ್ಟರ್ಸ್ climbed to 9.5%, while their combined share including mutual fund holding now stands at a record 18.2%. ಅಂದ್ರೆ 9.5% ಹೋಲ್ಡಿಂಗ್ ರಿಟೇಲ್ ಇನ್ವೆಸ್ಟರ್ಸ್ ಹತ್ರ ಇದೆ ನಮ್ಮ ಮಾರ್ಕೆಟ್ ಅಲ್ಲಿ. ತುಂಬಾ ಒಳ್ಳೆ ಪ್ರಮಾಣದ ಹೋಲ್ಡಿಂಗ್ ಇಟ್ಟಿದ್ದಾರೆ. ಜೊತೆಗೆ ಮ್ಯೂಚುವಲ್ ಫಂಡ್ಸ್ ಅನ್ನು ಕೂಡ ಇನ್ಕ್ಲೂಡ್ ಮಾಡಿದ್ರೆ ಮ್ಯೂಚುವಲ್ ಫಂಡ್ ಹೋಲ್ಡಿಂಗ್ಸ್ ಎಷ್ಟಿದೆ, ಎಸ್ಪೆಷಲಿ ನಮ್ಮ ರಿಟೇಲ್ ಇನ್ವೆಸ್ಟರ್ಸ್ ಇನ್ವೆಸ್ಟ್ ಮಾಡಿರೋದು, ಅದನ್ನ ಎರಡನ್ನು ಕಂಬೈನ್ ಮಾಡಿದ್ರೆ 18.2% ಬರ್ತಾ ಇದೆ. ಮ್ಯೂಚುವಲ್ ಫಂಡ್ಸ್ ಅಂಡ್ ಡೈರೆಕ್ಟ್ ಈಕ್ವಿಟೀಸ್ ಎರಡನ್ನು ಕಂಬೈನ್ ಮಾಡಿದಾಗ 18.2% ಹೋಲ್ಡಿಂಗ್ ರಿಟೇಲ್ ಇನ್ವೆಸ್ಟರ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಅಂದ್ರೆ ತುಂಬಾ ದೊಡ್ಡ ಪ್ರಮಾಣದ ರಿಟೇಲ್ ಪಾರ್ಟಿಸಿಪೇಷನ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಅದು ಥ್ರೂ ಮ್ಯೂಚುವಲ್ ಫಂಡ್ಸ್ ಆಗ್ಬೋದು ಅಥವಾ ಡೈರೆಕ್ಟ್ ಸ್ಟಾಕ್ಸ್ ಆಗ್ಬೋದು, ಎರಡು ಕಡೆ. ಜೊತೆಗೆ ನೋಡಬಹುದು ಎನ್ ಎಸ್ಟಿಮೇಟೆಡ್ ₹46 lakh crore ಕ್ರಿಯೇಷನ್ ಇನ್ ಹೌಸ್ ಹೋಲ್ಡ್ ವೆಲ್ತ್ ಫ್ರಮ್ ಈಕ್ವಿಟೀಸ್ ಓವರ್ ದ ಪಾಸ್ಟ್ 5 years. ಕಳೆದ 5 ವರ್ಷಗಳಲ್ಲಿ ಸುಮಾರು 46 ಲಕ್ಷ ಕೋಟಿ ಮಾರ್ಕೆಟ್ಗೆ ಬಂದಿದೆ ಥ್ರೂ ರಿಟೇಲ್ ಇನ್ವೆಸ್ಟ್ಮೆಂಟ್ ನ ಮೂಲಕ ಈಕ್ವಿಟೀಸ್ಗೆ. ಅದು ಮ್ಯೂಚುವಲ್ ಫಂಡ್ಸ್ ಮೂಲಕ ಆಗ್ಬೋದು ಅಥವಾ ಡೈರೆಕ್ಟ್ ಸ್ಟಾಕ್ಸ್ ಮೂಲಕ ಆಗ್ಬೋದು. ದೊಡ್ಡ ಮಟ್ಟದ ರಿಟೇಲ್ ಪಾರ್ಟಿಸಿಪೇಷನ್ ಕೂಡ ನಮ್ಮ ಮಾರ್ಕೆಟ್ ಅಲ್ಲಿ ಈಗ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇದು ಖಂಡಿತ ಒಳ್ಳೆ ಸುದ್ದಿನೇ. ಬಟ್ ರಿಟೇಲ್ ಇನ್ವೆಸ್ಟರ್ಸ್ ಅದೇ ಹಳೆ ತಪ್ಪುಗಳನ್ನ ರಿಪೀಟ್ ಮಾಡಬಾರ್ದು ಅಷ್ಟೇ. ಇನ್ವೆಸ್ಟ್ ಮಾಡ್ತೀರಾ, ಒಳ್ಳೆ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿ, ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡಿ. ಜೊತೆಗೆ ಡೈರೆಕ್ಟ್ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಭಯ ಆಗುತ್ತಾ, ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿ, ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡಿ. ಇದು ಬೆಟರ್ ಸ್ಟ್ರಾಟಜಿ ಆಗುತ್ತೆ ಇನ್ವೆಸ್ಟರ್ಸ್ ಗೆ. ಆ ಕಡೆ ನೀವು ಹೆಚ್ಚು ಗಮನವನ್ನು ಕೊಟ್ಟರೆ ಖಂಡಿತ ನಮ್ಮ ಮಾರ್ಕೆಟ್ ಅಲ್ಲಿ ಲಾಭ ಗಳಿಸುವಂತ ಅವಕಾಶಗಳು ತುಂಬಾನೇ ಚೆನ್ನಾಗಿದೆ. ಆ ನಿಟ್ಟಿನಲ್ಲಿ ಪ್ರಯತ್ನವನ್ನ ಪಡಬೇಕು. ಯಾವ್ದ ಕಾರಣಕ್ಕೂ ಮಾರ್ಕೆಟ್ ಡೌನ್ ಆಯ್ತು ಅಂತ ಭಯ ಪಡದೆ ತಾಳ್ಮೆಯನ್ನ ಕಾಯ್ಕೊಳ್ಬೇಕಾಗತ್ತೆ. ಇನ್ನು ಇನ್ವೆಸ್ಟರ್ಸ್ ಎಲ್ಲಿ ಪ್ರಿಫರ್ ಮಾಡ್ತಾ ಇದ್ದಾರೆ ಆ ವಿಚಾರಕ್ಕೆ ಬಂದ್ರೆ ಸೆಕ್ಟೋರಲ್ ಅಂಡ್ ಮಾರ್ಕೆಟ್ ಕ್ಯಾಪ್ ಪ್ರಿಫರೆನ್ಸಸ್, ಯಾವ ಸೆಕ್ಟರ್ ಕಡೆ ಮುಖ ಮಾಡ್ತಿದ್ದಾರೆ, ಹಾಗೆ ಮಾರ್ಕೆಟ್ ಕ್ಯಾಪ್ ಅಂದ್ರೆ ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್, ಲಾರ್ಜ್ ಕ್ಯಾಪ್ ಎಲ್ಲಿ ಪ್ರಿಫರ್ ಮಾಡ್ತಿದ್ದಾರೆ ಈ ವಿಚಾರವನ್ನು ನೋಡಿದರೆ FPIs maintained a bullish stance on financials, especially financials ಕಡೆ ಇವರು ಹೆಚ್ಚಿನ ಗಮನವನ್ನು ಕೊಡ್ತಾ ಇದ್ದಾರೆ. ಅಲ್ಲಿ ಬುಲ್ಲಿಶ್ ಇದ್ದಾರೆ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್, while exercising caution on consumption and commodities. ಕನ್ಸಂಪ್ಷನ್ ಅಂಡ್ ಕಮಾಡಿಟೀಸ್ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಮುನ್ನಡೆತಿದ್ದಾರೆ. ಇನ್ನು ಡೊಮೆಸ್ಟಿಕ್ ಮ್ಯೂಚುವಲ್ ಫಂಡ್ಸ್ ಕಡೆ ಬಂದ್ರೆ ಇವರು ಎಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂತ ಪೇರ್ಡ್ ಎಕ್ಸ್ಪೋಸರ್ ಟು ಫೈನಾನ್ಷಿಯಲ್ ಅಂಡ್ ಕನ್ಸ್ಯೂಮರ್ ಸ್ಟೇಪಲ್ಸ್. FPIs ಫೈನಾನ್ಷಿಯಲ್ಸ್ ಅಲ್ಲಿ ಬುಲ್ಲಿಶ್ ಇದ್ರೆ ಬಟ್ ಡೊಮೆಸ್ಟಿಕ್ ಮ್ಯೂಚುವಲ್ ಫಂಡ್ಸ್ ಫೈನಾನ್ಷಿಯಲ್ ಅಲ್ಲಿ ಎಕ್ಸ್ಪೋಸರ್ ಅನ್ನ ಕಡಿಮೆ ಮಾಡಿದ್ದಾರೆ, ಹಾಗೆ ಕನ್ಸ್ಯೂಮರ್ ಸ್ಟೇಪಲ್ ಕೂಡ ಕಡಿಮೆ ಮಾಡಿದ್ದಾರೆ. ಅಟ್ ದ ಸೇಮ್ ಟೈಮ್ ಟರ್ನಿಂಗ್ ಇನ್ಕ್ರಿಮೆಂಟಲಿ ಪಾಸಿಟಿವ್ ಆನ್ ಕನ್ಸ್ಯೂಮರ್ ಡಿಸ್ಕ್ರಿಷನರಿ ಸೆಕ್ಟರ್ಸ್. ಕನ್ಸ್ಯೂಮರ್ ಡಿಸ್ಕ್ರಿಷನರಿ ಸೆಕ್ಟರ್ ಅಲ್ಲಿ ಇವರು ಬುಲ್ಲಿಶ್ ಇದ್ದಾರೆ, ಅಲ್ಲಿ ಹೆಚ್ಚು ಗಮನವನ್ನ ರೀಸೆಂಟ್ ಆಗಿ ಕೊಡ್ತಿದ್ದಾರೆ ಡೊಮೆಸ್ಟಿಕ್ ಮ್ಯೂಚುವಲ್ ಫಂಡ್ಸ್. ಹಾಗೆ ಎಸ್ಪೆಷಲಿ ಇನ್ಸ್ಟಿಟ್ಯೂಷನ್ಸ್ ಇತ್ತೀಚೆಗೆ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಕಡೆ ಹೆಚ್ಚು ಗಮನವನ್ನ ಕೊಡ್ತಾ ಇದ್ದಾರೆ. ಪರ್ಟಿಕ್ಯುಲರ್ಲಿ ಇನ್ ದ ನಿಫ್ಟಿ 50 ಟಾಪ್ ಡಿಸೈಲ್ ಕಂಪನೀಸ್, ಟಾಪ್ ಕಂಪನೀಸ್ ಕಡೆ ಹೆಚ್ಚು ಗಮನವನ್ನ ಕೊಡ್ತಾ ಇದ್ದಾರೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್. ಅದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು ಈ ರಿಪೋರ್ಟ್ ಅಲ್ಲಿ. ಹಾಗೆ while private Indian promoters remain the dominant shareholders, overall ನೋಡೋದಾದ್ರೆ ಪ್ರೈವೇಟ್ ಇಂಡಿಯನ್ ಪ್ರಮೋಟರ್ಸ್ ಏನಿದ್ರೆ ಈಗಲೂ ಕೂಡ more than 50% ಹೋಲ್ಡಿಂಗ್ ಇಟ್ಟಿದ್ದಾರೆ. The steady rise in domestic mutual fund and retail participation signals a more democratized and diversified ownership base in India Inc. So ನಾವು ಕಂಬೈನ್ಡ್ ಆಗಿ ತಗೊಂಡ್ರೆ ತುಂಬಾನೇ ಒಳ್ಳೆ ಪ್ರಮಾಣದ ಹೋಲ್ಡಿಂಗ್ ಆಗ್ತಾ ಇದೆ. ಅಂದ್ರೆ ಪ್ರಮೋಟರ್ಸ್ 50%, ನಂತರ ಮ್ಯೂಚುವಲ್ ಫಂಡ್ಸ್, ಡೊಮೆಸ್ಟಿಕ್ ಮ್ಯೂಚುವಲ್ ಫಂಡ್ಸ್ ನೋಡಬಹುದು more than 10%, ಹಾಗೆ ಅದರ್ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ಸ್ 5.6%, ಆಲ್ಮೋಸ್ಟ್ 66 ಆಯ್ತು. ಇನ್ನು ರಿಟೇಲ್ ಇನ್ವೆಸ್ಟರ್ ನಿಯರ್ಲಿ 10% ಅಂದ್ರೆ 76% ಹೋಲ್ಡಿಂಗ್ ನಮ್ಮ ಇಂಡಿಯಾದಲ್ಲಿ ಉಳ್ಕೊಳ್ತಾ ಇದೆ. ನಮ್ಮ ಇಂಡಿಯನ್ ಇನ್ವೆಸ್ಟರ್ಸ್ ಇದ್ದಾರೆ. ಒಳ್ಳೆ ಪ್ರಮಾಣದ ಹೋಲ್ಡಿಂಗ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಡಾಮಿನೆಂಟ್ ಪೊಸಿಷನಿಂಗ್ ಅಂತಾನೆ ಹೇಳ್ಬೋದು ಇದನ್ನ. ಅಂದ್ರೆ ಈ ಹಿಂದೆ ಏನಾಗ್ತಿತ್ತು, ಎಸ್ಪೆಷಲಿ FIS ಕಂಟಿನ್ಯೂಸ್ ಸೆಲ್ ಮಾಡ್ತಿದ್ದಾರೆ ಅಂತಂದ್ರೆ ಮಾರ್ಕೆಟ್ ತುಂಬಾನೇ ಪೂರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇತ್ತು. ಎಸ್ಪೆಷಲಿ ನಾವು ಲಾಸ್ಟ್ 6 months ಅಲ್ಲಿ ಅದನ್ನ ನೋಡಿದೀವಿ. ಬಟ್ ಅವರು ಸೆಲ್ ಮಾಡಿದ್ರು ಕೂಡ ತುಂಬಾ ದೊಡ್ಡ ಪ್ರಮಾಣದ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಗ್ಲಿಲ್ಲ ನಮ್ಮ ಮಾರ್ಕೆಟ್ ಅಲ್ಲಿ. ಅದಕ್ಕೆ ಪ್ರಮುಖ ಕಾರಣನೇ ಡೊಮೆಸ್ಟಿಕ್ ಅಂಡ್ ರಿಟೇಲ್ ಇನ್ವೆಸ್ಟರ್ಸ್ ಪಾರ್ಟಿಸಿಪೇಷನ್ ತುಂಬಾ ಚೆನ್ನಾಗಿರೋದು. ಇಂಡಿವಿಜುವಲ್ ಸ್ಟಾಕ್ ಗಳಲ್ಲಿ ಖಂಡಿತ ಬಿದ್ದಿದೆ, 20, 30, 50, 60, 80% ವರೆಗೂ ಕೂಡ ಸ್ಟಾಕ್ ಗಳು ಕ್ರಾಶ್ ಆಗಿದ್ದಾವೆ, ಇಲ್ಲ ಅಂತಲ್ಲ. ಬಟ್ ಎಲ್ಲಿ ಫಂಡಮೆಂಟಲ್ ಸ್ಟ್ರಾಂಗ್ ಇದೆಯೋ ಆ ಕಂಪನಿಗಳು ಬೌನ್ಸ್ ಬ್ಯಾಕ್ ಅನ್ನ ಮಾಡ್ತವೆ. ಎಲ್ಲಿ ಫಂಡಮೆಂಟಲ್ಸ್ ವೀಕ್ ಇದೆಯೋ ಆ ಕಂಪನಿಗಳು ಬೌನ್ಸ್ ಬ್ಯಾಕ್ ಮಾಡುವಂತ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಹಾಗಾಗಿ ಇನ್ವೆಸ್ಟ್ ಮಾಡುವಾಗ ಫಂಡಮೆಂಟಲ್ಸ್ ಕಡೆ ನಮ್ಮ ಹೆಚ್ಚು ಗಮನ ಇರಬೇಕಾಗುತ್ತೆ. ನೋಡೋಣ ಇನ್ನು ಮುಂದುವರೆದು ಯಾವ ರೀತಿ ಪಾರ್ಟಿಸಿಪೇಷನ್ ನಮ್ಮ ಇನ್ವೆಸ್ಟರ್ಸ್ ಕಡೆಯಿಂದ ಇರುತ್ತೆ ಅಂತ. ಒಟ್ಟಿನಲ್ಲಿ ನಮ್ಮ ಮಾರ್ಕೆಟ್ ಅನ್ನ ನಾವೇ ಕಂಟ್ರೋಲ್ ಮಾಡೋ ಲೆವೆಲ್ ಗೆ ಬೆಳೀತಾ ಇದ್ದೀವಿ. ಖಂಡಿತ FIS ಇನ್ವೆಸ್ಟ್ಮೆಂಟ್ ಇರುತ್ತೆ, ಇಲ್ಲ ಅಂತ ಏನಲ್ಲ. ಬಟ್ ಮೆಜಾರಿಟಿ ನಮ್ಮದೇ ಹೋಲ್ಡಿಂಗ್ ಇದೆ. ನಾವು ಪಾನಿಕ್ ಆಗಿಲ್ಲ ಅಂದ್ರೆ ಖಂಡಿತ ಮಾರ್ಕೆಟ್ ಅಲ್ಲಿ ದೊಡ್ಡ ಪ್ರಮಾಣದ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಗುವಂತ ಚಾನ್ಸಸ್ ಕಡಿಮೆ ಇರುತ್ತೆ. ಪಾನಿಕ್ ಆದ್ರೆ ಆಬ್ವಿಯಸ್ಲಿ ಬಿದ್ದೇ ಬೀಳುತ್ತೆ ಮಾರ್ಕೆಟ್. ಇನ್ನು ಬೇರೆ ಸುದ್ದಿಗಳ ಕಡೆ ನಾವು ಗಮನ ಹರಿಸೋದಾದ್ರೆ ಗವರ್ನಮೆಂಟ್ ಕಡೆಯಿಂದ ಒಂದು ಸುದ್ದಿ ಬಂದಿದೆ. ಗವರ್ನಮೆಂಟ್ ಮೇ ಎಕ್ಸ್ಟೆಂಡ್ PLI ಸ್ಕೀಮ್ ಡೆಡ್ ಲೈನ್ ಫಾರ್ ಸೋಲಾರ್ ಮಾಡ್ಯೂಲ್ ಪ್ರಾಜೆಕ್ಟ್ಸ್. ಇದು ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸುದ್ದಿ. ಸೋಲಾರ್ ಮಾಡ್ಯೂಲ್ ಪ್ರಾಡಕ್ಟ್ಸ್ ಗೆ ಇನ್ನು ಸರ್ಕಾರ PLI ಸ್ಕೀಮ್ ಕೊಡ್ತಾ ಇತ್ತು, ಅದಕ್ಕೆ ಡೆಡ್ ಲೈನ್ ಇತ್ತು.
ಅದನ್ನ ಎಕ್ಸ್ಟೆಂಡ್ ಮಾಡಬಹುದು ಅಂತ ಸುದ್ದಿ ಬಂದಿದೆ. ಖಂಡಿತ PLI ಅಪ್ಲೈ ಮಾಡುವಂತ ಕಂಪನೀಸ್, ಎಸ್ಪೆಷಲಿ ಸೋಲಾರ್ ಮಾಡ್ಯೂಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ಗೆ ಇದು ಒಳ್ಳೆ ಸುದ್ದಿ ಆಗಿರುತ್ತೆ. ನೋಡಬಹುದು ಇತ್ತೀಚಿನ PLI ಗ್ರೋತ್ ಬಗ್ಗೆ ಮಾಹಿತಿ ಇದೆ. ಮಾಡ್ಯೂಲ್ ಮ್ಯಾನುಫ್ಯಾಕ್ಚರಿಂಗ್ 48.3 ಗಿಗಾವ್ಯಾಟ್ ಗೆ ಇನ್ಸೆಂಟಿವ್ ಕೊಟ್ಟಿದ್ದಾರೆ. ಅದರಲ್ಲಿ 17.5% ಕೆಪಾಸಿಟಿ ಇನ್ಸ್ಟಾಲ್ಡ್ ಆಗಿದೆ. PLI ಯುಟಿಲೈಸ್ ಆಗಿರೋದು 36% ಅಷ್ಟೇ. ಇನ್ನು ಸಾಕಷ್ಟು ಯುಟಿಲೈಸ್ ಆಗಬೇಕಾಗಿದೆ. ನಂತರ ಸೆಲ್ ಮ್ಯಾನುಫ್ಯಾಕ್ಚರಿಂಗ್ ನೋಡಬಹುದು 34.9 ಗಿಗಾವ್ಯಾಟ್ ಗೆ ಅವಾರ್ಡ್ ಆಗಿದೆ, ಬಟ್ ಇನ್ಸ್ಟಾಲ್ ಆಗಿರೋದು ಬರೀ 6%. ಇನ್ನು ಇಂಗಟ್ ವಾಫರ್ ಮ್ಯಾನುಫ್ಯಾಕ್ಚರಿಂಗ್ ಗೆ 37.5 ಗಿಗಾವ್ಯಾಟ್ ಅವಾರ್ಡ್ ಆಗಿದೆ, ಇನ್ಸ್ಟಾಲ್ ಆಗಿರೋದು ಬರೀ 2 ಗಿಗಾವ್ಯಾಟ್. ಇನ್ನು ಯುಟಿಲೈಸೇಷನ್ ಬರೀ 5% ಇದೆ. ಈ ಎಲ್ಲ ಪರಿಸ್ಥಿತಿಯನ್ನ ನೋಡಿ ಬಹುಶಃ ಸರ್ಕಾರ ಇದನ್ನ ಎಕ್ಸ್ಟೆಂಡ್ ಕೂಡ ಮಾಡ್ತಾ ಇರಬಹುದು. ಓವರ್ ಆಲ್ 130 ಗಿಗಾವ್ಯಾಟ್ ಗೆ PLI ಅವಾರ್ಡ್ ಆಗಿದೆ, ಬಟ್ ಕೆಪಾಸಿಟಿ ಇನ್ಸ್ಟಾಲ್ ಆಗಿರೋದು ಜಸ್ಟ್ 25.5 ಗಿಗಾವ್ಯಾಟ್. ಜಸ್ಟ್ 20% ಮಾತ್ರ PLI ಯುಟಿಲೈಸೇಷನ್ ಆಗಿದೆ ಇಲ್ಲಿವರೆಗೂ. ಈ ಕಾರಣದಿಂದ ಸರ್ಕಾರ ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ಹೊರಟಿರಬಹುದು. ಈ ರೀತಿ ಡೌನ್ ಪರ್ಫಾರ್ಮೆನ್ಸ್ ಯಾಕೆ ಕಂಡು ಬರ್ತಾ ಇದೆ ಅನ್ನೋದಕ್ಕೆ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಹೇಳ್ತಾ ಇರೋದು, ಎಸ್ಪೆಷಲಿ ಚೈನೀಸ್ ಕಡೆಯಿಂದಾನೆ ಜಾಸ್ತಿ ಇಂಪೋರ್ಟ್ಸ್ ಇದೆ. ಎಸ್ಪೆಷಲಿ ಮಾಡ್ಯೂಲ್ ಮ್ಯಾನುಫ್ಯಾಕ್ಚರಿಂಗ್, ಸೆಲ್ ಮ್ಯಾನುಫ್ಯಾಕ್ಚರಿಂಗ್ ಹಾಗೂ ಇಂಗಟ್ ವಾಫರ್ ಮ್ಯಾನುಫ್ಯಾಕ್ಚರಿಂಗ್ ಸಂಬಂಧಪಟ್ಟಂತೆ ಮೆಷಿನರೀಸ್, ಆ ಮೆಷಿನರೀಸ್ ಇನ್ಸ್ಟಾಲೇಷನ್ ಗೆ ಹಾಗೆ ಅವುಗಳ ರಿಪೇರ್ ಗೆ ಚೈನೀಸ್ ಟೆಕ್ನಿಷಿಯನ್ಸ್ ಬರಬೇಕಾಗಿದೆ. ಬಟ್ ಅವ್ರಿಗೆ ವೀಸಾ ಸಿಗ್ತಿಲ್ಲ ಅನ್ನೋದು ಒಂದು ಕಾರಣ, ಜೊತೆಗೆ ಕೆಲವೊಂದು ಸಪ್ಲೈ ಚೈನ್ ಇಶ್ಯೂಸ್ ಕೂಡ ಇದೆ ಅನ್ನೋದು ಇನ್ನೊಂದು ಕಾರಣವನ್ನ ಕೊಡ್ತಾ ಇದ್ರೆ ನೋಡೋಣ. ಬಹುಶಃ ಮುಂದಿನ ದಿನಗಳಲ್ಲಿ ಇದಕ್ಕೆ ಉತ್ತರ ಸಿಗಬಹುದು. ಇನ್ನು ಕೋಟಕ್ ಮಹೀಂದ್ರಾಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ. ಕೋಟಕ್ ಮಹೀಂದ್ರಾ ಬ್ಯಾಂಕ್ ನೋಡಬಹುದು, ಬ್ಯಾಂಕ್ಸ್ ಡೆಪ್ಯೂಟಿ MD ಶಾಂತಿ ಏಕಾಂಬರಂ ಟು ಸ್ಟೆಪ್ ಡೌನ್ ಆನ್ October 31st. ಕಂಪನಿಯ ಡೆಪ್ಯೂಟಿ MD ಅವರು ಶಾಂತಿ ಏಕಾಂಬರಂ ಇವರು October 31ನೇ ತಾರೀಕು ಕಂಪನಿಯ ಡೆಪ್ಯೂಟಿ MD ಪೋಸ್ಟ್ ಇಂದ ಕೆಳಗಿಳಿತಿದ್ದಾರೆ. ಇವರ ಟರ್ಮ್ ಕಂಪ್ಲೀಟ್ ಆಗಿದೆ, ಹಾಗಾಗಿ ಇವರು ಇಳಿತಿದ್ದಾರೆ. ಇವರ ಪ್ಲೇಸ್ ಗೆ ಇನ್ನೊಬ್ರು ಬರ್ತಾರೆ. ನಂತರ ಅದಾನಿ ಗ್ರೂಪ್ ಗೆ ಸಂಬಂಧಪಟ್ಟಂತ ಒಂದು ಸುದ್ದಿ ಬಂದಿದೆ. ಅದಾನಿ ಗ್ರೂಪ್ ಔಟ್ಲೈನ್ಸ್ ಟ್ರಾನ್ಸ್ಪೋರ್ಟ್ ನೆಟ್ವರ್ಕ್ ಇನ್ ರೀಬಿಲ್ಡ್ ಆಫ್ ಮುಂಬೈ ಸ್ಲಮ್. ಮುಂಬೈನ ಧಾರಾವಿ ರೀಡೆವಲಪ್ಮೆಂಟ್ ಪ್ರಾಜೆಕ್ಟ್ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಅದಾನಿ ಗ್ರೂಪ್ ಗೆ ಸಿಕ್ಕಿದೆ. ಇಲ್ಲಿ ಟ್ರಾನ್ಸ್ಪೋರ್ಟ್ ನೆಟ್ವರ್ಕ್ ರೀಬಿಲ್ಡ್ ಮಾಡ್ಲಿಕ್ಕೆ ಔಟ್ಲೈನ್ ಅನ್ನು ಸಿದ್ಧಪಡಿಸಿದೆ ಅಂತ ಹೇಳ್ತಿದ್ದಾರೆ. ಎ ಕೀ ಫೀಚರ್ ವಿಲ್ ಬಿ ಏರ್ಪೋರ್ಟ್ ಟ್ರೈನ್ಸ್ ಅಂಡ್ ಚೆಕ್ ಇನ್ ಅಂಡ್ ಟ್ರಾನ್ಸಿಟ್ ಫೆಸಿಲಿಟೀಸ್ ಫಾರ್ ಪ್ಯಾಸೆಂಜರ್ಸ್ ಟ್ರಾವೆಲಿಂಗ್ ಟು ಅಂಡ್ ಫ್ರಮ್ ಮುಂಬೈ ಅಂಡ್ ನ್ಯಾವಿ ಮುಂಬೈ ಏರ್ಪೋರ್ಟ್ಸ್. ಈ ರೀತಿಯ ಸುದ್ದಿಗಳು ಬರ್ತಾ ಇದಾವೆ, ನೋಡೋಣ. ಸರಿಗಳಿರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.